ಕಾಂಗ್ರೆಸ್ ಬಿಜೆಪಿ ನಡುವೆ ಮತ್ತೆ ಗೃಹಲಕ್ಷ್ಮಿಯ ಗುದ್ದಾಟ ನಡೆದಿದೆ. ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬಂದಿಲ್ಲ ಅಂತ ವಿಪಕ್ಷ ಕಿಡಿಕಾರಿದೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟೇ ಇಲ್ಲ ಅಂತ ಆರೋಪಿಸಿದೆ. ಆದರೆ ಸದನದಲ್ಲಿ ಆಗಸ್ಟ್ ವರೆಗೆ ಹಣ ಕೊಡಲಾಗಿದೆ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರಿಸಿದ್ರು. ಇನ್ನು ಕೆಲ ಜಿಲ್ಲೆಗಳಲ್ಲಿ ಹಣ ನೀಡದಿರೋ ಬಗ್ಗೆ ಬಿಜೆಪಿ ದಾಖಲೆಯನ್ನು ಸಂಗ್ರಹಿಸಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ದಾಖಲೆಯನ್ನ ಬಿಜೆಪಿ ಸಂಗ್ರಹಿಸಿದ್ದು, ಲೆಕ್ಕಾಚಾರದಲ್ಲಿ ತಿಂಗಳಿಗೆ ಒಟ್ಟು 2,500 ಕೋಟಿಯನ್ನ ಸರ್ಕಾರ ಕೊಡಬೇಕಿದೆ. ಅಂದ್ರೆ 2 ತಿಂಗಳ ಹಣ ಒಟ್ಟು 5,000 ಕೋಟಿಯನ್ನ ಮುಚ್ಚಿಟ್ಟಂತಹ ಆರೋಪ ಈಗ ಸರ್ಕಾರದ ಮೇಲೆ. ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ಗೃಹಲಕ್ಷ್ಮಿಯರಿಗೆ ತಲುಪಬೇಕಾಗಿದ್ದಂತಹ ಹಣ ತಲುಪಿಲ್ಲ. ವಿಪಕ್ಷ ಬಿಜೆಪಿ ಟೀಕಿಸ್ತಾ ಇದೆ. ಇದೇ ವಿಚಾರ ಸದನದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಇವತ್ತು ಗದ್ದಲ ಎಬ್ಬಿಸುವ ಎಲ್ಲಾ ಸಾಧ್ಯತೆಗಳಿದೆ. ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ಪ್ರಶ್ನೆ ಮಾಡ್ತು, ಸರಿಯಾಗಿ ಸಮರ್ಪಕವಾಗಿ ತಲುಪ್ತಾ ಇಲ್ಲ ಗೃಹಲಕ್ಷ್ಮಿ ಹಣ ಅಂತ. ಅದಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರಿಸಿದ್ರು. ಆಗಸ್ಟ್ ವರೆಗೂ ಕೂಡ ಹಣವನ್ನು ಕೊಡಲಾಗಿದೆ ಎನ್ನುವಂಥದ್ದು ಅವರ ಉತ್ತರ ಆಗಿತ್ತು. ಆದರೆ ವಿಪಕ್ಷ ಬಿಜೆಪಿ ಈಗ ಒಂದಿಷ್ಟು ದಾಖಲೆಗಳನ್ನು ಮುಂದಿಡ್ತಾ ಇದೆ. ಫೆಬ್ರವರಿ ತಿಂಗಳಿನಲ್ಲಿ ಹಣ ಕೊಟ್ಟಿಲ್ಲ, 2 ತಿಂಗಳು ಫೆಬ್ರವರಿ ಮಾರ್ಚ್ ತಿಂಗಳ ಹಣ ತಲುಪೇ ಇಲ್ಲ. ಅಂದ್ರೆ 5,000 ಕೋಟಿ ಹಣ ಎಲ್ಲಿ ಹೋಯ್ತು, ಲೆಕ್ಕ ಕೊಡಬೇಕು ಸರ್ಕಾರ. ಜೊತೆಗೆ ತಪ್ಪು ಮಾಹಿತಿಯನ್ನ ಸಚಿವರು ನೀಡಿದ್ದಾರೆ ಸದನಕ್ಕೆ ಅಂತ ಆರೋಪಿಸ್ತಾ ಇದೆ ಬಿಜೆಪಿ. 2 ತಿಂಗಳ ಹಣ ಅಂದ್ರೆ ಒಟ್ಟು 5,000 ಕೋಟಿ ಮುಚ್ಚಿಟ್ಟ ಆರೋಪ. ಗ್ಯಾರಂಟಿ ಅಂತ ಹೇಳಿ ಜನರಿಗೆ ಮೋಸ ಮಾಡಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಳಗಾವಿಯಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿಲ್ಲ ಅನ್ನೋದೇ ಸಾಕ್ಷಿ. ಅದಕ್ಕೆ ಸಂಪೂರ್ಣ ದಾಖಲೆ ಸಮೇತ ನಾವು ಕೊಟ್ಟಿದ್ದೀವಿ. ದಾಖಲೆ ಕೇಳಿದ್ರೆ ತರಿಸ್ತೇನೆ, ನೋಡ್ತೀನಿ ಅಂತ ಹೇಳ್ತಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಹೀಗೆ ಹೇಳ್ತಾರೆ ಅಂತ ಆರೋಪಿಸಿದ್ದಾರೆ. ಗ್ಯಾರಂಟಿ ಅಂತ ಹೇಳಿ ಜನಗಳಿಗೆ ಮೋಸ ಮಾಡಿರುವಂತದಕ್ಕೆ ಈ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಇತ್ತು, ಇದೇ ಸಾಕ್ಷಿ. ದಾಖಲೆ ಸಮೇತ ನಾವು ಕೊಟ್ಟಿದ್ರಿ. ಮುಖ್ಯಮಂತ್ರಿಗಳು ಆರೈಕೆ ಉತ್ತರವನ್ನು ಕೊಟ್ಟಿದ್ದಾರೆ. ದಾಖಲೆ ಕೇಳಿದ್ರೆ ತರಿಸ್ತೀನಿ, ನೋಡ್ತೀನಿ ಅಂತ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ತರಿಸ್ತೀನಿ, ನೋಡ್ತೀನಿ ಅನ್ನೋದು ಬಿಟ್ಟುಬಿಟ್ಟು ತಪ್ಪಾಗಿದೆ, ತಪ್ಪು ಅಂತ ಒಪ್ಕೋಬೇಕು. ಅದು ಸದನದಲ್ಲಿ ತಪ್ಪು ಉತ್ತರ ಕೊಟ್ಟಿದ್ದಾರೆ. ನಾವೆಲ್ಲ ಕೊಟ್ಬಿಟ್ಟಿದ್ದೀರಿ, ಪೂರ್ತಿ ಯಾವುದು ಬಾಕಿ ಇಲ್ಲ, ಅಕ್ಟೋಬರ್ವರೆಗೂ ಕೊಟ್ಬಿಟ್ಟಿದ್ದೀರಿ ಅಂತಾರೆ. ಇಲ್ಲಿ ಫೆಬ್ರವರಿ ಮಾರ್ಚೇ ಕೊಟ್ಟಿಲ್ಲ. ಅದರಿಂದ ಇದು ಸದನಕ್ಕೆ ಅವಮಾನ ಮಾಡಿರುವಂಥ ವಿಚಾರ. ಸದನಕ್ಕೆ ತಪ್ಪು ದಾರಿಗೆ ಎಳೆದಿರೋದು. ಇಲ್ಲ ಮಂತ್ರಿ ಮೇಲೆ ಕ್ರಮ ಆಗಬೇಕು, ಇಲ್ಲ ದಾಖಲೆ ಕೊಟ್ಟಂಥ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು. ನಾವು ಈ ಗೃಹಲಕ್ಷ್ಮಿ ವಿಚಾರವಾಗಿ ನಾವು ಹೋರಾಟವನ್ನು ನಾವು ಮಾಡೋರಿದ್ದೀರಿ. ಮೊನ್ನೆನೇ ಅದು ಹೋರಾಟ ಸೋಮವಾರಕ್ಕೆ ಸ್ಪೀಕರ್ ಅವರು ಸೋಮವಾರಕ್ಕೆ ಅದಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೋಮವಾರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ತಪ್ಪು ಮಾಹಿತಿ ಕೊಟ್ಟಿರೋದಕ್ಕೆ ಸದನದಲ್ಲಿ ಅವ್ರಿಗೆ ನಾವು ಪ್ರಸ್ತಾವ ಮಾಡಿದಿರಿ. ಸ್ಪೀಕರ್ ಅವರು ಸೋಮವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೋಸ ಮಾಡಿದ್ದಾರೆ. ಸುಮಾರು 5,000 ಕೋಟಿ ರೂಪಾಯಿ 2 ತಿಂಗಳು 2,500 5,000 ಕೋಟಿ ಮುಚ್ಚಿಟ್ಬಿಟ್ಟಿದ್ದಾರೆ. ಜನಗಳಿಗೆ ಕೊಡಬೇಕಾಗಿದ್ದ ದುಡ್ಡನ್ನು ಪಾಪರ್ ಔಟು ಫೈನಾನ್ಸಲ್ಲಿ ದುಡ್ಡಿಲ್ಲ, ಕೊಟ್ಟಿಲ್ಲ. ಅದನ್ನು ಬಯಲಿಗೆ ಎಳಿತಾ ಇದ್ದೀರಿ. ಗ್ಯಾರಂಟಿ ಅಂತೇಳಿ ಜನಗಳಿಗೆ ಮೋಸ ಮಾಡಿರೋಂಥದ್ದಕ್ಕೆ ಈ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಇತ್ತು, ಇದೇ ಸಾಕ್ಷಿ. ದಾಖಲೆ ಸಮೇತ ನಾವು ಕೊಟ್ಟಿದ್ರಿ. ಮುಖ್ಯಮಂತ್ರಿಗಳು ಆರೈಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಯಾವ ಲಕ್ಷ್ಮಿ ಮನೆಗೆ ಹಣ ಹೋಯ್ತು ಹೇಳಿ ಅಂತ ವ್ಯಂಗ್ಯವಾಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಬರೀ 5,000 ಕೋಟಿ ರೂಪಾಯಿ ಮಾತ್ರ ಅಲ್ಲ, ಅನೇಕ ಮಹಿಳೆಯರಿಗೆ ಇನ್ನೂ ಹಣನೇ ಬಂದಿಲ್ಲ. ಸರ್ಕಾರ ಕಿಂಚಿತ್ತೂ ಕೂಡ ಕಾಳಜಿನೇ ಇಲ್ಲ. ಇವತ್ತಿನಿಂದಲೇ ನಾವು ಈ ಬಗ್ಗೆ ಹೋರಾಟ ಮಾಡ್ತೀವಿ ಅಂತ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಗೃಹಲಕ್ಷ್ಮಿ ಹಣ ಮನೆ ತಲುಪ್ತಾ ಇಲ್ಲ, ಜನರಿಗೆ ಸಿಗ್ತಾ ಇಲ್ಲ ಅಂತ ವಿಪಕ್ಷ ಆರೋಪಿಸ್ತಾ ಇದೆ. ಛಲವಾದಿ ನಾರಾಯಣಸ್ವಾಮಿ ಇದೇ ವಿಚಾರವಾಗಿ ಕಿಡಿಕಾರಿದ್ದಾರೆ. ಬರೀ 5,000 ಕೋಟಿ ರೂಪಾಯಿ ಮಾತ್ರ ಅಲ್ಲ, ಹಲವು ಮಹಿಳೆಯರಿಗೆ ಲಭ್ಯ ಆಗಿಲ್ಲ ಅಂತ ದಾಖಲೆಗಳ ಮೂಲಕ ವಿಪಕ್ಷ ಕಿಡಿಕಾರ್ತಾ ಇದೆ. 2 ಕಂತು ಬಂದಿದ್ದು ಬಿಟ್ರೆ ಇದುವರೆಗೂ ಅನೇಕರಿಗೆ ಬಂದಿಲ್ಲ. ಎಲ್ಲ ದಾಖಲೆಗಳನ್ನು ತಂದು ಕೊಟ್ಟಿದ್ದಾರೆ. ಇವತ್ತಿನವರೆಗೂ ಅವ್ರಿಗೆ ಬಂದಿಲ್ಲ. ಎಲ್ಲಿ ಹೋಯ್ತು ಗೃಹಲಕ್ಷ್ಮಿ? ಯಾವ ಲಕ್ಷ್ಮಿ ಮನೆಗೆ ಈ ಹಣ ಹೋಗಿದೆ ಹೇಳ್ಬೇಕಲ್ಲ. ಗೃಹಲಕ್ಷ್ಮಿಗೆ ಹೋಯ್ತು, ಮತ್ತೊಬ್ಬ ಲಕ್ಷ್ಮಿಗೆ ಹೋಗಿದೆಯೋ ಹೇಳೋರು ಯಾರು ಬೇಕಲ್ಲ. ಸರ್ಕಾರಕ್ಕೆ ಇದರ ಬಗ್ಗೆ ಕಾಳಜಿ ಇಲ್ಲ. ಆಮೇಲೆ ಇಟ್ ಈಸ್ ಎ ರ್ಯಾಂಡಮ್ ಥಿಂಕಿಂಗ್. ಹೆಂಗೆ ಅಂತಂದ್ರೆ, ಬಸ್ನಲ್ಲಿ ಮಹಿಳೆಯರು ಅತಿ ಪ್ರಯಾಣ ಮಾಡಿದ್ದಾರೆ, ಅದಕ್ಕೆ ಇಷ್ಟು ಹಣ ತೆಗಿತೀವಿ ಅಂತ. ಪರಿಶಿಷ್ಟ ಜಾತಿ ವರ್ಗಗಳು ಎಷ್ಟು ಜನ ಹೆಣ್ಣುಮಕ್ಕಳು ಇದರಲ್ಲಿ ಬಸ್ನಲ್ಲಿ ಓಡಾಡಿದ್ದಾರೆ ಲೆಕ್ಕ ಕೊಡಿ ನೋಡೋಣ. ಯಾರನ್ನು ಕೊಡ್ತೀವಿ, ಯಾರಿಗೆ ಇದು ಕೊಡ್ತೀರಿ? ಹಾಗೇನೆ ಗೃಹಲಕ್ಷ್ಮಿ ಇದು ಕೂಡ. ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ಅದೇ ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ಹೆಣ್ಣು ಮಕ್ಕಳಲ್ವೇ?
ಅವ್ರಿಗೆ ಹೆಸರಿಟ್ಟಿದ್ದಾರಲ್ಲ. ಆದ್ರೆ ಗೃಹಲಕ್ಷ್ಮಿ ಅನ್ನೋ ಇನ್ನೊಂದು ಲಕ್ಷ್ಮಿ, ಯಾವ ಲಕ್ಷ್ಮಿಗೆ ಹೋಗದೆ ಕರೆಕ್ಟಾಗಿ ಹೇಳಿ ಅಂತ ಹೇಳಿದ್ದೀನಿ. ಮುಂದಿನ ದಿನಗಳೆಲ್ಲ ಇವತ್ತಿಂದೇ ನಮ್ಮ ಹೋರಾಟ ಪ್ರಾರಂಭ ಆಗುತ್ತೆ. ಮುಂದಕ್ಕೆ ಯಾಕೆ ಆಗ್ತದೆ ನಮ್ಮನ್ನ ಇವರು ಇದು ಖಜಾನೆಗೆ ಕನ್ನ ನೋಡಿ. ನಾನು ವಿಪಕ್ಷ ನಾಯಕ ಅಲ್ವಾ? ನಾನು ಮಾತಾಡ್ತಾ ಇಲ್ವಾ? ಮಾತಾಡಿದ್ದಕ್ಕೆ ಏನಾದರೂ ಈ ಸರ್ಕಾರ ಬೆಲೆ ಕೊಡ್ತದ? ಮೊದಲು ನೀವು ಹೇಳ್ರಿ, ವಿಪಕ್ಷ ನಾಯಕರು ಮಾತಾಡಿದ್ದಕ್ಕೆ ಬೆಲೆ ಕೊಡ್ರಿ ಅಂತ ಹೇಳ್ರಿ ನೀವು ಅವ್ರಿಗೆ. ಇಲ್ಲ ಅಂತಂದ್ರೆ ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತಂದ್ರು ಹೌದು ನಮಗಿಲ್ಲ ಅಂದ್ಕೊಂಡು ನಾವು ಹೋದ್ರೆ ನಾವೇನು ಮಾಡ್ಬೇಕು ಅವ್ರಿಗೆ ಅಲ್ವಾ? ಅದಕ್ಕೇನೆ ನಾನು ಕೇಳಿದ್ದು, ಯಾವ ಲಕ್ಷ್ಮಿ ಮನೆಗೆ ಹೋಗಿದೆ ದುಡ್ಡು ಕೊಡ್ರೆ ವಾಪಸ್ಸು ಅಂತ. ಇನ್ನು ಡಿಕೆಶಿ ಮಾತನಾಡಿದ್ದಾರೆ. ಇದ್ದಕ್ಕಿದ್ದ ಹಾಗೆ ನಮಗೆ GST ಕಟ್ ಮಾಡಿದ್ದಾರೆ, ಸುಮಾರು 10 ರಿಂದ 15 ಸಾವಿರ ಕೋಟಿ ಲ್ಯಾಪ್ಸ್ ಆಗಿದೆ ಅಂತ DCM DK ಶಿವಕುಮಾರ್ ಆಕ್ರೋಶ. ಹಾಗೆ ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರದಲ್ಲಿ ವಿಳಂಬ ಆಗಬಹುದು ಅಂತ DK ಸಮಜಾಯಿಷಿ ಕೊಟ್ಟಿದ್ದಾರೆ. ನಮ್ಮ ಗ್ಯಾರಂಟಿ ಯೋಜನೆ ನಮ್ಮ ಬದ್ಧತೆ ಇದೆ, ಆಯ್ತಾ? ಟೈಮು ಕೆಲವು ಸಂದರ್ಭದಲ್ಲಿ ಈಗ ನಮಗೆ ಇದ್ದಕ್ಕಿದ್ದಂಗೆ GSTನ ಕಟ್ ಮಾಡಿಬಿಟ್ಟಿದ್ದಾರೆ. GST ಕಟ್ ಮಾಡಿಬಿಟ್ಟು ನಮಗೆ ಸುಮಾರು 10-15 ಸಾವಿರ ಕೋಟಿ ರೂಪಾಯಿ ನಮಗೆ ಲ್ಯಾಪ್ಸ್ ಆಗಿದೆ. ಕೆಲವು ವಿಚಾರದಲ್ಲಿ ಕೆಲವು ವಿಳಂಬ ಆಗ್ಬೋದು. ನಾವೇನು ಮಾತು ಕೊಟ್ಟಿದ್ದೀವಿ, 100 ಕೋಟಿ ರೂಪಾಯಿ ಕೊಟ್ಟಿದ್ದೀವಂತೆ, 1 ತಿಂಗಳು 2 ತಿಂಗಳು ಏನು ತೊಂದರೆ ಇಲ್ಲ, ಯಾರ್ದು ಏನಿಲ್ಲ. ಫಸ್ಟು BJPಯವರು ಅವ್ರು ಮಾತು ಕೊಟ್ಟಿದ್ರಲ್ಲ ಬೇರೆ ರಾಜ್ಯಗಳಲ್ಲಿ, ಅದನ್ನು ಫಸ್ಟು ಬಿಡುಗಡೆ ಮಾಡಿಸ್ಲಿ, ಅವರು ಮಾತಾಡಲಿ. ಅವರು ಈಗ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ನಮ್ಮ ಮಾತು ಕೊಟ್ಟಿತ್ತು, ಏನಪ್ಪ ಅಂದ್ರೆ ನೀರಾವರಿಗೆ. ಇಲ್ಲ ಇವತ್ತವ್ರಿಗೆ ಹೇಳ್ಕೊಟ್ಟವ್ರೆ. ಮಾದಾಯಿಗೆ ಯಾಕೆ ಗಲಾಟೆ ಮಾಡ್ತಾಯಿಲ್ಲ? ಮಾದಾಯಿಗೆ ಯಾಕೆ ಗಲಾಟೆ ಮಾಡ್ತಾಯಿಲ್ಲ? ಇದಕ್ಕೆ ಉತ್ತರ ಕರ್ನಾಟಕದ ನಮ್ಮ ಇದು ಅವಾರ್ಡ್ ಕೊಡಬೇಕಪ್ಪ. ನಾವು ದುಡ್ಡು ಕೊಟ್ಟು ಇದು ಮಾತಾಡೋ ಪ್ರಕಾರ ನಾವು ದುಡ್ಡು ಕೊಟ್ಟಿದ್ದೀವಿ. ಇವತ್ತವರೆಗೂ ಅವಾರ್ಡ್ನ ಮಾಡಿಸಿಲ್ಲ ಅವರು, 3ನೇ ಅವಾರ್ಡ್ನ. ಅದಕ್ಕೆ ಯಾಕೆ ಗಲಾಟೆ ಮಾಡ್ತಾಯಿಲ್ಲ? ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡೋಕ್ಕೆ ನಾವಿಲ್ಲಿ ಕರೆದಿದ್ದೀವಿ. ಅದರ ಬಗ್ಗೆ ಯಾಕೆ ಇವತ್ತವರೆಗೂ ಧ್ವನಿ ಎತ್ತಿಲ್ಲ? ಸೊ 5300 ಕೋಟಿ ಬಗ್ಗೆ ಯಾಕಿನ್ನ ಧ್ವನಿ ಎತ್ತಿಲ್ಲ? ಫಸ್ಟು ಈ ಕೆಲಸ ಅವ್ರು ಮಾಡಿ, ಆಮೇಲೆ